ದೀಪಾವಳಿ ಸುವರ್ಣ ವೀಕ್ಷಕರಿಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಇವತ್ತಿನ ದೀಪಾವಳಿ ಹಬ್ಬವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ದೀಪಾವಳಿ ಹಬ್ಬ ಅಂದರೆ ಅವ್ರಿಗೆ ಎಷ್ಟು ಇಷ್ಟ, ನೆಕ್ಸ್ಟ್ ಅಪ್ಪು ಸಿನಿಮಾ ಯಾವುದು, ಹೀಗೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಹತ್ರನೂ ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಮಾತನಾಡೋಣ ಪವರ್ ಸ್ಟಾರ್ ಜೊತೆಗೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೂ ವೀಕ್ಷಕರಿಗೂ. ಎಸ್ ಸರ್. ಸರ್, ಮೊದಲಿಗೆ ದೀಪಾವಳಿ ಹಬ್ಬ ಅಂದಿದ ತಕ್ಷಣ ಏನು ನೆನಪಾಗುತ್ತೆ ನಿಮಗೆ? ಪಟಾಕಿ ನೆನಪಾಗುತ್ತೆ, ಆದರೆ ಪರ್ಸ್ನಲಾಗಿ ಹೇಳಬೇಕು, ನಾನು ಪಟಾಕಿ ಹೊಡೆಯಲ್ಲ. ದೀಪಾವಳಿ ಅನ್ನೋದು ನಮ್ಮ ಕುಟುಂಬಕ್ಕೆ ನನಗೆ ತುಂಬ ಹತ್ತಿರವಾದಂಥ ಹಬ್ಬ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಗಿ ಆಚರಿಸ್ತೀವಿ ದೀಪಾವಳಿ ಹಬ್ಬನ. ಅಂದರೆ ಪೂಜೆ ಪುನಸ್ಕಾರದ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿಲ್ಲ, ಸೊ ಅದು ನಾನು ಪೂಜೆ ಹೆಚ್ಚಾಗಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ನನಗೇನೆಂದರೆ ದೀಪಾವಳಿ ಬಂದಾಗ ನಮ್ಮ ಇಡೀ ಕುಟುಂಬದವರೆಲ್ಲರೂ ಒಟ್ಟಿಗೆ ಸೇರ್ತೀವಿ. 3 ದಿನವೂ ಒಬ್ಬರೊಬ್ಬರು ಮನೇಲಿ ಆಚರಿಸ್ತೀವಿ. ಒಂದಿನ ನಮ್ಮ ಮನೇಲಿ, ಒಂದಿನ ರಾಘಣ್ಣವ್ರ ಮನೇಲಿ, ಒಂದಿನ ಶಿವಣ್ಣವ್ರ ಮನೇಲಿ. ಶಿವಣ್ಣವ್ರ ಮನೇಲಿ ಒಂಥರ ಗಾಲ ಇವೆಂಟ್ ಥರ. ಸೊ ನಮ್ಮ ಕುಟುಂಬದವ್ರು ಅಷ್ಟು ಜನನೂ ಒಟ್ಟಿಗೆ ಸೇರ್ತೀವಿ. ಅದೇ ನನಗೆ ದೀಪಾವಳಿ ಅಂದರೆ ಒಂದು ತುಂಬ ಸಂತೋಷವಾದಂಥ ವಿಷಯ. ಓಕೆ, ಪಟಾಕಿ ಅಂತ ಹೇಳಿದ್ರಿ ನೀವು. ಪಟಾಕಿದು ಒಂದು ಡೈಲಾಗ್ ನೆನಪಾಗುತ್ತೆ ನನಗೆ. ನೀವೊಂದು ಡೈಲಾಗ್ ಒಂದು ಸಿನಿಮಾದಲ್ಲಿ ಬರುತ್ತೆ, ಜಾಕಿ ಸಿನಿಮಾದಲ್ಲಿ. ಎಲ್ಲರ ಮನೇಲೂ ದೀಪಾವಳಿ ಬರುತ್ತೆ, ಪಟಾಕಿ ಯಾರ್ದೇ ಆಗಿರಲಿ ಹಚ್ಚೋರು ನಾವಾಗಿರ್ಬೇಕು ಅಂತ. ಸೂರ್ಯ ಅವ್ರು ನೆನಪಾಗುತ್ತೆ ನನಗೆ. ಕರೆಕ್ಟ್ ಸರ್, ಸೂಪರ್. ಆ ಥರ ನೋಡಿದ್ರೆ ನಿಜವಾಗ್ಲೂ ಪುನೀತ್ಗೆ ಡಮ್ ಡಮ್ ಪಟಾಕಿ ಈ ಥರದ್ದೆಲ್ಲ ಸುಡೋವಂಥದ್ದು ಇಷ್ಟ ಇದೆಯೇನೋ ಅಂತ ಅನಿಸುತ್ತೆ. ತುಂಬ ಹುಚ್ಚಿತ್ತು ಪಟಾಕಿ ಹೊಡೆಯೋದು. ಯಾಕೋ ಒಂದು ಹಲವಾರು ವರ್ಷದಿಂದ ಅದು ಹಂಗೆ ಕಮ್ಮಿ ಆಗೋಯ್ತು. ಈಗಂತೂ ಪಟಾಕಿ ಅಷ್ಟಾಗಿ ಹಚ್ಚಕ್ಕೆ ಹೋಗಲ್ಲ. ಓಕೆ, ಹಚ್ಚಕ್ಕೆ ಹೋಗಲ್ಲ. ಓಕೆ, ಹಬ್ಬದ ಅಡಿಗೆ ಅಂದರೆ ಮನೇಲಿ ಏನು ಮಾಡ್ತಾರೆ? ಕಜ್ಜಾಯ ಮಾಡ್ತೀರಾ, ಒಬ್ಬಟ್ಟು ಮಾಡ್ತೀರಾ, ಏನು ಮಾಡ್ತೀರಾ? ವೆಜ್ ಇರುತ್ತೆ, ನಾನ್ ವೆಜ್ ಇರುತ್ತೆ. ಐ ಥಿಂಕ್ ಮೇನ್ ಹಬ್ಬದ ದಿನ ವೆಜ್ ಇರುತ್ತೆ, ಮಿಕ್ಕಿದ ದಿನ ಎಲ್ಲ ನಾನ್ ವೆಜ್ ಇರುತ್ತೆ. ಬಟ್ ಅಫ್ಕೋರ್ಸ್ ಊಟ ಮತ್ತೊಂದು ಬಿಡಿ, ನಾವು ನಮ್ಮಗಳಿಗೆ ಈ ಹಬ್ಬಕ್ಕೇನು ಕಮ್ಮಿ ಇಲ್ಲ ಅಂತ ವರ್ಷ ಪೂರ್ತಿ ಹಬ್ಬಗಳು ಇದ್ದೇ ಇರುತ್ತೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ಮನೆಯವರೆಲ್ಲರೂ ಸೇರೋದಿದೆಯಲ್ಲ, ಅದೊಂದು ತುಂಬ ಖುಷಿ ಕೊಡುವಂಥ ವಿಷಯ. ದೀಪಾವಳಿ ಹಬ್ಬದ ದಿವಸ ಯಾವುದಾದ್ರೂ ಮೆಮೊರಬಲ್ ಇನ್ಸಿಡೆಂಟ್ ಅಂತ ನೆನ್ಪು ಮಾಡ್ಕೊಳ್ಳೋಂಥದ್ದಾದರೆ ಯಾವುದು? ನನಗೆ ಒಂದು ಪರ್ಟಿಕ್ಯುಲರ್ ಮೆಮೊರಿ ಅಂತಿಲ್ಲ. ಈ ಪಟಾಕಿ ಹಚ್ಚುವಾಗ ಆಗಿರುವಂಥ ಇನ್ಸಿಡೆಂಟ್ಸ್ ಆಗಲಿ ಯಾವುದಾದ್ರೂ? ಆ ಥರದ್ದು ಸಿಕ್ಕಾಪಟ್ಟೆ ಆಗಿದೆ. ಸಿಕ್ಕಾಪಟ್ಟೆ ಕೈ ಮೈ ಸುಟ್ಕೊಂಡಿದ್ದೀವಿ, ಬಟ್ಟೆ ಗಿಟ್ಟೆಗೆಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಬಟ್ ಏನಂದರೆ ಮೋಸ್ಟ್ ಮೆಮೊರೇಬಲ್ ಇವೆಂಟ್ ಅಂತ ಹೇಳಿದ್ರೆ, ಮೋಸ್ಟ್ ಮೆಮೊರೇಬಲ್ ದೀಪಾವಳಿ ಅಂದರೆ ನಮ್ಮ ತಂದೆಯವರು ಇರ್ಬೇಕಾದ್ರೆ ತುಂಬ ಸಂತೋಷವಾಗಿ ಆಚರಿಸ್ತಾ ಇದ್ವಿ. ತಂದೆಯವರು ಪಟಾಕಿ ಹಚ್ಚಿ ನಾವು ಇಡೀ ಒಂದು 3-4 ಗಂಟೆ ನಮ್ಮ ರೋಡಲ್ಲಿ ಹಚ್ಚಿ ಮುಗಿಸೋವರೆಗೂ ತಂದೆಯವರು ಯಾವಾಗಲೂ ಆಚರಣೆ ಕೂತಿರೋರು. ಸೊ ಅವ್ರಿಗೆ ಅಷ್ಟು ಹುಚ್ಚು. ಸೊ ಅವ್ರಿಗೆ ಅವರ ಮೊಮ್ಮಕ್ಕಳು ನೋಡೋದು, ನಮ್ಮನ್ನು ನೋಡೋದು, ಶಿವಣ್ಣವ್ರು ನೋಡೋದು. ಶಿವಣ್ಣವ್ರು ಈಗಲೂ ಚಿಕ್ಕ ಹುಡುಗನ ಥರ ಪಟಾಕಿ ಹೊಡಿತಾರೆ, ಅವ್ರಿಗೆ ತುಂಬ ಇಷ್ಟ. ಡಾಕ್ಟರ್ ರಾಜ್ ಅವರು ಯಾವಾಗಲೂ ಪಟಾಕಿ ಹಚ್ಚುವಾಗ ಅಂದರೆ ಅವ್ರು ಹಚ್ಚಲಿಕ್ಕೆ ಇಷ್ಟಪಡ್ತಿದ್ರ? ಯಾವ ಪಟಾಕಿ ಜಾಸ್ತಿ ಇಷ್ಟಪಡ್ತಾ ಇದ್ರು? ಸರ ಒಂದೇ ಕಂಟಿನ್ಯೂಸ್ ಆಗಿ ಡೌನ್ 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 ಹೊಡಿಯೋದು. ಯಾವುದು? ಓಕೆ, ಯಾಕಂದ್ರೆ ತಂದೆಯವರು ಹಿಟ್ ರೇಷನ್ ಹಂಗೆ ನೋಡಿ ಹೊಡೆದ್ರೆ ಕಂಟಿನ್ಯೂಸ್ ಆಗಿ ಹೊಡಿತು ನೋಡಿ, ಆ ಥರ. ಸೂಪರ್ ಸರ್, ಸೂಪರ್. ಆಮೇಲೆ ಹಬ್ಬದ ಬಗ್ಗೆ ಹೇಳಿದಾದ್ರೆ ನಿಮ್ಮ ಮಕ್ಕಳಿಗೆ ಏನು ಪಟಾಕಿ ಹಚ್ಚೋದು ಅದೆಲ್ಲ ಸಿಕ್ಕಾಪಟ್ಟೆ ಹಚ್ಚಿದೆ. ಪಟಾಕಿ ಹಚ್ಚೋ ಭಯ ಇಲ್ಲ? ಡಮ್ ಡಮ್ ಪಟಾಕಿ ಇಲ್ಲ? ಅಷ್ಟು ಭಯ ಇಲ್ಲ, ಅವ್ರ ತಂದೆ ಅಷ್ಟು ಭಯ ಇಲ್ಲ. ಪಟಾಕಿ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಓಕೆ, ಎಷ್ಟು ಪಟಾಕಿ ತರ್ತಾ ಇದ್ದೀರಾ ಈ ಸರಿ ಹಬ್ಬಕ್ಕೆ? ತಂದಿದ್ದೀರಾ? ಅದು ನನಗೆ ಗೊತ್ತಿಲ್ಲ, ಅದು ಮನೋರ್ ಕೇಳಬೇಕು. ಓಕೆ, ಹಬ್ಬ ಆಯಿತು. ನೆಕ್ಸ್ಟ್ ಈಗ ರೀಸೆಂಟಾಗಿ ಎಲ್ಲರ ಗಮನವನ್ನು ಸೆಳೆದಿದ್ದು ಅಂದರೆ ಇಡೀ ಸೌತ್ ಇಂಡಿಯಾನೇ, ಇಡೀ ಇಂಡಿಯಾನೇ ಒಂದ್ಸರಿ ನೋಡಿದ್ದು ಅಂತ ಹೇಳಿದ್ರೆ ಐ ಸಿನಿಮಾದ ಆಡಿಯೋ ರಿಲೀಸನ್ನು. ಎಲ್ಲರೂ ಕೂಡ ಆ ಒಂದು ಐ ಸಿನಿಮಾದಲ್ಲಿ ಪಾರ್ಟ್ ಆಫ್ ಯು ಆಲ್ಸೋ ಅನ್ನೋದು ನಮ್ಮ ಹೆಮ್ಮೆ ಆಗಿತ್ತು. ಸೌತ್ ಇಂಡಿಯಾದ ಎಲ್ಲ ದಿಗ್ಗಜರು ಕೂಡ ನಾವು ಒಂದು ವೇದಿಕೆಯಲ್ಲಿ ನೋಡಿದ್ವಿ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾದಂಥ ಅನುಭವ ಹೇಗಿತ್ತು? ತುಂಬ ಸಂತೋಷ ಆಯಿತು, ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಅನ್ನಿಸ್ತು. ಇದು ಪುನೀತ್ ರಾಜ್ಕುಮಾರ್ ಅವರಾಗಿ, ಪುನೀತ್ ರಾಜ್ಕುಮಾರನ ಹೆಸರಿಗಿಂತ ಹೆಚ್ಚಾಗಿ ಕರೆದು ಬಂದು ರಾಜ್ಕುಮಾರ್ ಅವ್ರ ಮಗನಾಗಿ ಅಂತ ನನಗೆ ಅನ್ನಿಸುತ್ತೆ. ಅದನ್ನು ನಾನು ಅದೇ ರೀತಿ ಭಾವಿಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿ ಇಂಡಸ್ಟ್ರಿಯಲ್ಲೂ ಸಾಕಷ್ಟು ಜನ ದೊಡ್ಡ ದೊಡ್ಡ ನಟರು, ದೊಡ್ಡ ದೊಡ್ಡ ದಿಗ್ಗಜರು ತಂದೆಯವ್ರ ಮೇಲೆ, ನಮ್ಮ ಕುಟುಂಬದ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ ವಿಶ್ವಾಸ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದೇ ವೇದಿಕೆಯಲ್ಲಿ ಆಸ್ಕರ್ ಫಿಲ್ಮ್ಸಿಂದ ನನ್ನನ್ನು ಕರೆದು ಅರ್ನಾಲ್ಡ್ ಶ್ವಾಸನಗರ್ ಅವ್ರ ಎದುರುಗಡೆ, ನಾನು ಅರ್ನಾಲ್ಡ್ ಶ್ವಾಸನಗರ್ ಅವರ ದೊಡ್ಡ ಫ್ಯಾನ್. ಅವರ ಸಿನಿಮಾಗಳು ಬಹುಶಃ ಎಲ್ಲ ಪಿಕ್ಚರ್ಗಳನ್ನ ಒಂದು 100-200 ಸಲ ನೋಡುತ್ತೀನಿ. ಟರ್ಮಿನೇಟರ್, ಕಮ್ಯಾಂಡೋ ಮತ್ತು ಟ್ರೂ ಲೈಸ್ ಅನ್ನೋ ಸಿನಿಮಾ ಒಂದು 500 ಸಲ ನೋಡಿರ್ಬೋದು. ಸೊ ಅವ್ರು ನೋಡಿದ ನಾನು ಸ್ಟಾರ್ ಸ್ಟ್ರಕ್ ಆಗ್ಬಿಟ್ಟು ಏನು ಬಾಯಲ್ಲಿ ಮಾತೇ ಹೊರಲಿಲ್ಲ. ಅಫ್ಕೋರ್ಸ್ ನಮ್ಮ ಎವರ್ಗ್ರೀನ್ ಸೂಪರ್ ಸ್ಟಾರ್, ನಾನು RR ಅಂತ ಕರಿತೀನಿ, ರಾಜ್ಕುಮಾರ್ ಆ್ಯಂಡ್ ರಜನಿಕಾಂತ್ ಅಂತ ಹೇಳಿ ನನ್ನ ಇನ್ನೊಬ್ಬ ಗುರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ರಜನಿಕಾಂತ್ ಅವರು, ರಜನಿಕಾಂತ್ ಅವರು ಅದೇ ವೇದಿಕೆ ಮೇಲಿದ್ದರು. ರಜನಿಕಾಂತ್ ಅವರು ನನ್ನನ್ನು ಶಂಕರ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದ ರೀತಿ ನನ್ನ ಮನಸ್ಸಲ್ಲಿ ಅದನ್ನ ಯಾರ ಕೈಲೂ ಹೇಳ್ಕೊಳ್ಳಲ್ಲ.
ಅದು ನಾನು ಮನಸ್ಸೊಳಗೆ ಇಟ್ಕೊಂಡು ನಾನು ಅದನ್ನೇ ಅನುಭವಿಸ ಅದು ನಾನು ಖುಷಿಯಾಗಿ ಇಟ್ಕೊಳ್ತೀನಿ. ಸೊ ರಜನಿ ಸರ್ ಅವರ ಪ್ರೀತಿ ವಿಶ್ವಾಸ ತುಂಬ ಸಂತೋಷ ಆಯಿತು. ಎಸ್ ಸರ್, ಈ ಥರದೊಂದು ಸೌತ್ ಇಂಡಿಯಾದಲ್ಲಿ ಆ ಥರದ ಒಂದು ಬಿಗ್ ವೇಲಿ ಇಡೀ ವರ್ಲ್ಡೇ ಒಂದು ಸರಿ ತಿರುಗಿ ನೋಡಬೇಕು, ಇಂಥ ಸಿನಿಮಾಗಳು ನಮ್ಮಲ್ಲೂ ಕೂಡ ಬರಬೇಕು ಅಂತ ಅನಿಸಿರಬಹುದು ಅನ್ಸುತ್ತೆ. ಇಲ್ಲ, ಸಿನಿಮಾಗಳು ಆಚೆ ಬಂದಮೇಲೆ ಅದು ಗೊತ್ತಾಗುತ್ತೆ. ಅಫ್ಕೋರ್ಸ್ ನಮ್ಮಲ್ಲೂ ಯಾವುದಕ್ಕೂ ಕಮ್ಮಿ ಇಲ್ಲ ಅಂದರೆ ಪಬ್ಲಿಸಿಟಿ ಅವ್ರು ಮಾಡಿದಂಥ ಆಡಿಯೋ ರಿಲೀಸ್ ಇರ್ಬೋದು, ಕರೆಕ್ಟ್ 100% ಇರ್ಬೋದು. ಆ ಥರ ಪಾಸಿಬಿಲಿಟೀಸ್ ನಮ್ಮಲ್ಲೂ ಖಂಡಿತವಾಗ್ಲೂ ಬೇಗನೆ ಆಗುತ್ತೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಅವರು. ಸೊ ಅದರಲ್ಲಿ ನಾನು ಭಾಗವಹಿಸಿದ್ದು ನನಗೆ ಖುಷಿ ಆಯಿತು. ಖುಷಿ ಆಯಿತು. ಎಸ್ ಸರ್, ನಮಗೆ ನೀವು ಭಾಗವಹಿಸಿದ್ದು ನಮ್ಮೆಲ್ಲರಿಗೂ ಖುಷಿ ಆಯಿತು. 100%. ನನಗೆ ಅರ್ನಾಲ್ಡ್ ನೋಡಿ ನನಗೆ ಸಾಕಷ್ಟು ಸಂತೋಷ ಪಡುವಂಥ ವಿಷಯ. ಎಸ್ ಸರ್, ನನ್ನ ಜೀವನದಲ್ಲಿ ಅನ್ಕೊಂಡಿರಲಿಲ್ಲ ಅವ್ರನ್ನ ನೋಡ್ತೀನಿ ಅಂತ ಹೇಳಿ, ಯಾಕಂದ್ರೆ ನಾನು ಅವ್ರ ಅಭಿಮಾನಿಯಾಗಿ. ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಕಮಿಂಗ್ ಸಿನಿಮಾ ಯಾವುದು ಅಂದರೆ ಅವರ ನೆಕ್ಸ್ಟ್ ಸಿನಿಮಾ ಯಾವ್ದು ತಗೊಳ್ತಾರೆ, ಅದು ಸ್ವಮೇಕ್ ಆಗಿರತ್ತಾ ರೀಮೇಕ್ ಆಗಿರತ್ತಾ, ಬನ್ನಿ ತಿಳ್ಕೊಳ್ಳೋಣ. ಬಟ್ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ದೀಪಾವಳಿ ದೀಪಾವಳಿ